ಭಾರತಿ ಆಂಟಿ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಆಂಟಿ. ಹಲೋ ಅರುಣ್, ವಿಷಯ ಗೊತ್ತೇನಪ್ಪ? ಆಂಟಿ ನಾನು ಈಗಲೇ ಬರ್ತಾ ಇದ್ದೀನಿ. ಸರಿನಪ್ಪ. ಹಾಂ ಹೇಳಿ ಮಾಮ್, ಮಗಳು ತಾಯಿ ಹತ್ರ ತಾನೇ ದುಡ್ಡು ಕೇಳಬೇಕು? ಶನಾಯ, ದಿಸ್ ಇಸ್ ಟೂ ಮಚ್. ದುಡ್ಡನ್ನು ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಂದ್ರೆ ಈ ಸನಿಯಾನು ಮರಿಯಾನು ತಾಯಿ ಮಗಳ? ಮಾಮ್, ಮಗಳಿಗೆ ದುಡ್ಡು ಕೊಟ್ರೆ ಅದು ವೇಸ್ಟಾ? ನಾನು ಯಾರಿಗೆ ಒಂದೇ ಒಂದು ಪೈಸಾ ಕೊಡಬೇಕಾದ್ರೂ ಅದರಿಂದ ನನಗೆ ಅಷ್ಟೇ ಲಾಭ ಆಗಬೇಕು. ಐ ಆಮ್ ಕಂಪ್ಲೀಟ್ಲಿ ಬಿಸ್ನೆಸ್ ಮೈಂಡೆಡ್. ಇದೇನಿದು ತಾಯಿ ಮಗಳ ಮಧ್ಯೆ ಲೆಕ್ಕಾಚಾರನಾ? ಓಕೆ, ನಾನು ನಿನಗೆ ದುಡ್ಡು ಕೊಡಬೇಕಾದ್ರೆ ಅದಕ್ಕೆ ಸರಿಯಾಗಿ ನೀನು ನನಗೆ ಕೆಲಸ ಮಾಡಿಕೊಡ್ಬೇಕು. ನೀವ್ ಹೇಳ್ದಾಗ್ಲಿ ಎಲ್ಲ ಕೆಲ್ಸನೂ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮ್ ಫೋನ್ ಕಾಲ್ ಬಂದಾಗೆಲ್ಲ ಹೇಗಾದ್ರೂ ಅವ್ರನ್ನ ಅವಾಯ್ಡ್ ಮಾಡಿ ಅಂಡ್ ಆ ಸುಬ್ಲಕ್ಷ್ಮಿನ ಡೈವರ್ಟ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ತಾನೆ. ನೀವು ಕೊಡೋ ದುಡ್ಡಿಗೆ ಇದಕ್ಕಿಂತ ಹೆಚ್ಚಿನ ಕೆಲಸ ಇನ್ನೇನ್ ಮಾಡ್ಬೇಕು? ಆ ಸುಬ್ಬಿ ಮೇಲೆ ಸೇಟ್ ತೀರ್ಸ್ಕೊತೀವಿ ಅಂತೆಲ್ಲ ಅನ್ಕೊಂಡಿದ್ವಿ, ಆದ್ರೆ ಅವಳಲ್ಲಿ ಆರಾಮಾಗಿದ್ದಾಳೆ. ಆ ಕಡೆ ಆ ಕೆಲಸನೂ ಆಗಿಲ್ಲ, ಇಲ್ಲಿ ನನ್ನ ಕೈಗೆ ದುಡ್ಡು ಬಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ವಾಟ್ ಬೇಬಿ, ಯಾಕೆ ಈಗ ದುಡ್ಡು ದುಡ್ಡು ಅಂತ ಸಾಯ್ತಿದ್ಯಾ? ಆ ಅರುಣ್ ಏನು ಎವಿಡೆನ್ಸು ಮಣ್ಣು ಮಸಿ ಅಂತ ಹಿಂದೆ ಬಿದ್ದಿದ್ದಾನಂತ ಹೇಳಿದೆಯಲ್ಲ, ಮೊದಲು ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾನು ಕೊಡು. ಅದಾದ್ಮೇಲೆ ನೆಕ್ಸ್ಟ್ ನಾನೇನು ಪ್ಲ್ಯಾನ್ ಮಾಡಬೇಕು ಅಂತ ನಾನು ಹೇಳೋದು. ನನ್ನ ಪ್ಲ್ಯಾನಿಗೆ ಆ ಸುಬ್ಬಲಕ್ಷ್ಮಿ ಅನ್ನೋ ಹೆಸರೇ ಸರ್ವನಾಶ ಆಗೋಗ್ಬೇಕು. ನೋಡ್ದ ಸಾಲಿ ಇವಳನ್ನ, ನನ್ನನ್ನೇ ಸರ್ವನಾಶ ಮಾಡ್ತಾಳ ಇವಳು. ಮನೆ ಹಾಳು ಕೆಲಸ ಮಾಡಿ ಮುಖ ಮರ್ಸ್ಕೊಂಡು ಓಡಾಡ್ತಿರೋ ಇವಳಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಹಳ್ಳಿಲಿ ಹುಟ್ಟಿ ರೊಟ್ಟಿ ತಿಂದು ಗಟ್ಟು ಮುಟ್ಟಾಗಿರೋ ನನಗಿನ್ನೆಷ್ಟು ಕೊಬ್ಬಿರ್ಬೇಡ. ಇಲ್ಲೇ ಇರು, ಇವಳಿಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ಬೇಡ ಸುಬ್ಲಕ್ಷ್ಮಿ, ನೀನ್ ಇವಾಗ ಅಲ್ಲಿ ಹೋಗೋದು ಸರಿ ಹೋಗೋದಿಲ್ಲ. ಮೊದಲು ನಾವೆಲ್ಲ ಜಾಗ ಖಾಲಿ ಮಾಡೋಣ. ಅವಳು ಹೆಂಗಿದ್ರು ಮನೆಗೆ ಬಂದೇ ಬರ್ತಾಳಲ್ವಾ, ಅವಾಗ ನೋಡ್ಕೊಂಡ್ರೆ ಆಯ್ತು. ಅಂದ್ರೆ ಅಲ್ಲಿವರೆಗೂ ಇವಳು ಪಿತೂರಿಗಳನ್ನ ಸಹಿಸ್ಕೊಂಡು ಸುಮ್ಕೆ ಇರುವಂತ್ಯಾ? ನನ್ ಕೈಲಿ ಆಗಕ್ಕಿಲ್ಲ ಸಾಲ್ನಿ. ನನ್ನನ್ನೇ ಸರ್ವನಾಶ ಮಾಡ್ತಾಳ ಇವಳು. ಸರ್ವನಾಶ ಆಗೋದು ಇವಳ, ನಾನ ನೋಡೇ ಬಿಡೋಣ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ, ನೀನೇನು ಹೊರಡು. ಇನ್ನೇನೇ ಅಪ್ಡೇಟ್ಸ್ ಇದ್ರು ತಕ್ಷಣ ನಂಗೆ ತಿಳಿಸು. ಇನ್ನೇನಿದ್ರು ನಮ್ಮ ಟಾರ್ಗೆಟ್ ಒಂದೇ, ಅದು ಆ ಸುಬ್ಬಲಕ್ಷ್ಮಿ ಸಮಾಧಿ. ಆಂಟಿ, ಅರುಣ್, ಇವ್ರು ಮತ್ತೇನಾದ್ರು ಫೋನ್ ಮಾಡಿದ್ರಾ? ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಏನು ಅಂತ ಹೇಳಪ್ಪ? ಯಾರಾದ್ರೂ ವಿಷ ಸರ್ಪ ಹಿಡಿತೀನಿ ಅಂತ ಹುತ್ತದೊಳಗೆ ಕೈ ಹಾಕ್ತಾರ ಹೇಳು? ಆಂಟಿ, ಹೌದಪ್ಪ, ಯಾರನ್ನಾದ್ರೂ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತೀವಿ ಅಂತ ಅವ್ರ ಜಾಗಕ್ಕೆ ಹೋದ್ರೆ ಹೇಗೆ ಹೇಳು? ಅದೆಷ್ಟು ಅಪಾಯ ಅಲ್ವಾ? ಆಂಟಿ ಏನು ನೀವು ಹೇಳ್ತಿರೋದು? ಹೂನಪ್ಪ ಅರುಣ್, ಇವರಿಬ್ರು ಆ ಶನಾಯನ ಫಾಲೋ ಮಾಡ್ಕೊಂಡು ಹೋದ್ರು. ಆ ಶನಾಯ ಯಾರ ಜೊತೆನೋ ಗುಟ್ಟಾಗಿ ಆಗಾಗ ಫೋನಲ್ಲಿ ಮಾತಾಡ್ತಾ ಇದ್ಲು. ಇವತ್ತು ನೋಡಿದ್ರೆ ಬೆಳಗ್ಗೆ ನಮ್ಗಳ ಜೊತೆ ಜಗಳ ಆಡ್ಕೊಂಡು ಆಮೇಲೆ ಯಾರ್ದೋ ಕಾರ್ ಹತ್ಕೊಂಡು ಹೊಟ್ಟೋದ್ಲು. ಈ ಸುಬ್ಬಿನೂ ಶಾಲಿನಿನೂ ಅವಳನ್ನ ಫಾಲೋ ಮಾಡ್ಕೊಂಡು ಅವಳಿರೋ ಕಡೆ ಹೋಗಿದ್ದಾರೆ. ನಾನು ಇವ್ರಿಗೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದೆ, ರಿಸೀವೇ ಮಾಡಲಿಲ್ಲ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಕಾಲ್ ರಿಸೀವ್ ಮಾಡಿದ್ರು. ಹೌದಾ? ಏನಂದ್ರು? ಎಲ್ಲಿದ್ದಾರಂತೆ? ಈ ಶನಾಯ ಮೀಟ್ ಮಾಡಕ್ಕೆ ಹೋಗಿರೋದು ಯಾರನ್ನ ಗೊತ್ತೇನಪ್ಪ?
ಆ ಮರಿಯಾನ. ವಾಟ್, ಮರಿಯಲ್ಲ? ಅಂದರೆ ಆ ಶನಾಯಾಗೂ ಮರಿಯಾಗೂ ಮುಂಚೆಯಿಂದನೂ? ಹೌದಪ್ಪ, ಅವರಿಬ್ಬರಿಗೂ ಮುಂಚೆಯಿಂದನೂ ಪರಿಚಯ ಇತ್ತು ಅನ್ಸತ್ತೆ. ಸುಬ್ಬಿ ಅವಳ ಬಗ್ಗೆ ತುಂಬಾ ಅನುಮಾನದಿಂದ ಮಾತಾಡ್ತಿದ್ಲು. ಅವ್ರಿಗೆ ಪಾಠ ಕಲಿಸಿ ಅಲ್ಲಿಂದ ಬರೋದು ಅಂತ ಬೇರೆ ಹೇಳ್ತಿದ್ಲು. ಇಲ್ಲ ಆಂಟಿ, ನನಗೆ ಮುಂಚೆಯಿಂದನೂ ಆ ಮರಿಯ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಆದರೆ ಈ ಸುಬ್ಬಲಕ್ಷ್ಮಿ ಅವರು ಅವ್ರನ್ನೇ ನಂಬೋದು. ಏನು ಮಾಡೋದಪ್ಪ, ನಮ್ಮ ಸುಬ್ಬಲಕ್ಷ್ಮಿ ಮನಸ್ಸೇ ಹಾಗೆ. ಎಲ್ಲರನ್ನೂ ನಂಬಿಡ್ತಾಳೆ. ಅವಳಿಗೆ ನಂಬಿಕೆ ದ್ರೋಹ ಮಾಡೋದು ತುಂಬ ಸುಲಭ ನೋಡು. ಎಚ್ಚರಿಕೆಯಿಂದಾನೇ ಹೆಜ್ಜೆ ಇಡ್ತಿರ್ತಾಳೆ, ಆದರೆ ಪ್ರೀತಿ ಅನ್ನೋ ಹಗ್ಗಕ್ಕೆ ಕಟ್ಟಿಬಿದ್ಬಿಡ್ತಾಳೆ. ಈಗಲಂತೂ ಈಗ ಅವಳಲ್ಲಿ ಹೋಗಿರೋದು ನನಗೆ ಎಷ್ಟು ಆತಂಕ ಆಗ್ತಿದೆ ಗೊತ್ತಾ. ಕೆಟ್ಟ ಜನ ಅವರು. ಇವಳಿಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಆಂಟಿ, ನಿಮಗೆ ಆ ಮರಿಯ ಮನೆ ಎಲ್ಲಿದೆ ಅಂತ ಏನಾದ್ರು ಗೊತ್ತಾ? ಇಲ್ಲಪ್ಪ ಅರುಣ್, ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾತಕ್ಕೂ ನೀನೊಂದ್ಸಲ ಅವಳಿಗೆ ಫೋನ್ ಟ್ರೈ ಮಾಡಿ ನೋಡು. ಸದ್ಯ ಅವಳು ರಿಸೀವ್ ಮಾಡಿದ್ರೆ ಅಷ್ಟೇ ಸಾಕು. ಯಾಕೋ ರಿಸೀವ್ ಮಾಡ್ತಿಲ್ಲ ಆಂಟಿ. ಆಂಟಿ, ಆ ಶಾಲಿನಿ ಅಂತ ಹೇಳಿದ್ರಲ್ಲ, ಅವ್ರಿಗಾದ್ರು ಫೋನ್ ಮಾಡ್ತೀರಾ? ಹಾಂ, ಟ್ರೈ ಮಾಡ್ತೀನಿರು. ನನಗೆ ಯಾಕೋ ತುಂಬ ಭಯ ಆಗ್ತಿದ್ಯಪ್ಪ. ಇವರಿಬ್ರು ಸೇಫ್ ಆಗಿರ್ತಾರೆ ತಾನೇ? ಸಬಾಸ್ ಸನಿಯಾ, ಸಬಾಸ್. ಮರಿಯಾ ಮೇಡಮು ಸಮಾಜ ಸೇವಕರು. ನನಗೆ ಒಳ್ಳೇದಾಗ್ಬೇಕು ಅಂತ ನನ್ನ ಬೆನ್ನ ಹಿಂದೆ ಬಿದ್ದೋರಲ್ವಾ ನೀವು? ಆದ್ರೆ ಈಗ ನನ್ನ ಬೆನ್ನ ಹಿಂದೆ ಬಿದ್ದಾಗ ನಿಮ್ ಕೈನಾಗಿದ್ದಿದ್ದು ಚೂರಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ಆಹಾ, ಅಮ್ಮ ಮಗಳು ಸೇರ್ಕೊಂಡು ಬೋಸ್ ಅಂತ ನಾಟಕ ಆಡ್ಬಿಟ್ರಿ. ನನ್ನ ಜೀವನ ನಿಮಗೆ ಆಟದ ಮೈದಾನ ಆಗೋಯ್ತಲ್ಲ. ನನ್ನ ಜೀವನದಲ್ಲಿ ಎಂತ ಬಿರುಗಾಳಿ ಎಬ್ಬಿಸ್ಬಿಟ್ರಿ. ಒಬ್ಳು ಜೀವಕ್ಕೆ ಜೀವ ಅನ್ಕೊಂಡು ಗಂಡನ್ನೇ ಕೈವಸ ಮಾಡ್ಕೊಂಡವಳೆ, ಇನ್ನೊಬ್ಳು ನನ್ನ ಜೀವ ತೆಗ್ಯಕ್ಕೆ ನೋಡ್ತಾವಳೆ. ನೀನ್ ಇವಳು ಅವ್ವಾಗ ಸರಿಯಾಗಿದ್ಯಾ? ನಿನ್ನಂತವಳ ಹೋಗಿ ಹೋಗಿ ನಂಬದ್ನಲ್ಲ ನಾನು. ನನ್ನ ದಡ್ಡತನಕ್ಕೆ ನಾನೇ ಒಡ್ಕಬೇಕು. ಅಂತೂ ಈಗ ಸಿಕ್ಕಿಬಿದ್ರಲ್ಲ. ಏನಂದೆ ಸುಬ್ಬಲಕ್ಷ್ಮಿ? ನಾವೀಗ ಸಿಕ್ಕಾಕೊಂಡಿದ್ದೀವ? ಸಿಕ್ಕಾಕೊಂಡಿರೋದು ನಾವಲ್ಲ, ನೀನು. ಹುಲಿ ಗುಹೆ ಒಳಗೆ ಕಾಲಿಟ್ಟು ಹುಲಿನೇ ಹಿಡಿದ್ಬಿಟ್ಟೆ ಅಂತಿದ್ಯಾ? ಇಲ್ಲೇನೋ ಎಡವಟ್ ಆಗೋ ಹಾಗಿದೆ. ನಾನು ಇವಾಗ ಏನ್ ಮಾಡ್ಲಿ? ಇಲ್ಲ, ಇವಳು ಏನಾದ್ರೂ ಎಡವಟ್ ಮಾಡ್ಕೊಂಡೇ ಮಾಡ್ಕೊಳ್ತಾಳೆ. ಚೂರು ಭಯನೇ ಇಲ್ಲ, ಮೊಂಡಿ. ಈಗ ನಾನು ಏನ್ ಮಾಡ್ಲಿ? ಆಂಟಿಗಾದ್ರೂ ಫೋನ್ ಮಾಡಿ ವಿಷಯ ತಿಳಿಸೋಣ.
ಇಲ್ಲಿಗೆ ಯಾರನ್ನಾದ್ರೂ ಕಳಿಸೋ ವ್ಯವಸ್ಥೆ ಏನಾದ್ರೂ ಮಾಡ್ತಾರೆ. ಅಯ್ಯೋ, ಆಂಟಿನೇ ಆಗ್ಲೇ 2 ಸತಿ ಕಾಲ್ ಮಾಡಿದ್ದಾರೆ. ಛೇ, ಅರುಣ್, ಶಾಲಿನಿ ಫೋನ್ ಮಾಡ್ತಿದ್ದಾಳೆ. ಗುಡ್ ಆಂಟಿ, ರಿಸೀವ್ ಮಾಡಿ. ಹಲೋ ಶಾಲಿನಿ, ಎಲ್ಲಿದ್ದೀರಮ್ಮ ನೀವಿಬ್ರು? ಏನಾಗ್ತಿದೆ ಅಲ್ಲಿ? ಆಂಟಿ, ಸುಬ್ಬಿ ಇನ್ನೊಂದು ಕಷ್ಟದ ಪರಿಸ್ಥಿತಿನ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಕಷ್ಟದ ಪರಿಸ್ಥಿತಿನ? ಏನಮ್ಮ, ಏನಾಯ್ತು? ಆಂಟಿ ಇಲ್ಲಿ ಕೊಡಿ ಆಂಟಿ, ನಾನು ಮಾತಾಡ್ತೇನೆ. ಒಂದ್ ನಿಮಿಷ. ಹಲೋ ಶಾಲಿನಿ ಅವರೇ, ನಾನು ಅರುಣ್ ಮಾತಾಡ್ತಾ ಇದ್ದೀನಿ. ಸರ್, ನಾನು ಇವಾಗ ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಈಗ ಏನು ಹೇಳೋದಕ್ಕೂ ಟೈಮ್ ಇಲ್ಲ ಸರ್. ಐ ಥಿಂಕ್ ವಿ ಬೋತ್ ಆರ್ ಸ್ಟಕ್ ಇನ್ ಅ ವೆರಿ ಡೇಂಜರ್ ಸಿಚುಯೇಷನ್. ನೀವು ತಕ್ಷಣ ಇಲ್ಲಿಗೆ ಹೊರಟು ಬರ್ಬೋದಾ? ಶೋರ್, ನಾನು ಈಗಲೇ ಬರ್ತೀನಿ. ಎಲ್ಲಿದ್ದೀರಾ ನೀವು? ಇದು ಯಾವುದೋ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಬಿಲ್ಡಿಂಗು. ನಾನು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ಬನ್ನಿ ಪ್ಲೀಸ್. ಓಕೆ ಓಕೆ, ನಾನು ಈಗಲೇ ಹೊರಡ್ತೀನಿ. ಪ್ಲೀಸ್ ನೀವುಗಳು ಹುಷಾರಾಗಿರಿ. ಟೇಕ್ ಕೇರ್. ಓಕೆ ಸರ್, ನಾನು ಈಗಲೇ ಲೊಕೇಶನ್ ಸೆಂಡ್ ಮಾಡ್ತೀನಿ. ಪ್ಲೀಸ್ ಬೇಗ ಬನ್ನಿ. ಯಾ, ಪ್ಲೀಸ್ ಆ್ಯಂಡ್ ಪ್ಲೀಸ್ ಆ್ಯಂಡ್. ಅವ್ರೀಗ ಲೊಕೇಶನ್ ಕಳಿಸ್ತಿದ್ದಾರಂತೆ, ಅದನ್ನ ನನ್ನ ನಂಬರ್ ಕಳಿಸಿ. ಬಂತು. ಹಾಂ ಪ್ಲೀಸ್. ಕಳ್ಸಿದ್ದೀನಿ. ನಿನಗೆ ಸ್ವಲ್ಪನೂ ಭಯ ಆಗ್ತಿಲ್ವಾ ಸುಬ್ಲಕ್ಷ್ಮಿ? ತಪ್ಪು ಮಾಡಿರೋರು ನೀವು, ಭಯ ಆಗ್ಬೇಕಾಗಿರೋದು ನಿಮ್ಗೆ. ತಪ್ಪು ಮಾಡಿರೋರು ನೀವೇ ಇಷ್ಟು ಆರಾಮಾಗಿರ್ಬೇಕಾದ್ರೆ ನನಗೆ ಯಾಕೆ ಭಯ ಆಗ್ಬೇಕು? ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಯ್ತದೆ ಅನ್ನೋ ಭಯ ಆಗ್ಬೇಕೇ ಹೊರತು ಶಿಕ್ಷೆ ಕೊಡೋರ್ಗಲ್ಲ. ಅಂದ್ರೆ ನೀನು ನಮಗ್ ಶಿಕ್ಷೆ ಕೊಡ್ತೀಯಾ? ಕನಸು ಕಾಣ್ತಿದ್ಯಾ ಸುಬ್ಲಕ್ಷ್ಮಿ? ನಮ್ ಜಾಗಕ್ಕೆ ಬಂದು ನಮ್ಗೆ ಶಿಕ್ಷೆ ಕೊಡ್ತೀಯಾ? ಅದು ಒಬ್ಬಳೆ? ಒಬ್ಳೆ ಅಲ್ಲ ಮೇಡಮ್, ಇಬ್ರು ಇದ್ದಾರೆ. ಓ, ಇನ್ನೊಬ್ರು ಗೆಸ್ಟ್ ಬಂದ್ರಾ? ನೀವು? ರಿಪೋರ್ಟರ್, ಸುಬ್ಬಿ ಬೆಸ್ಟ್ ಫ್ರೆಂಡ್. ಏನ್ ರಿಪೋರ್ಟರ್? ಕ್ಯಾಮ್ರಾ ಮುಂದೆ ನಿಂತು ಸ್ಟಿಂಗ್ ಆಪರೇಷನ್ ಮಾಡೋದ್ ಬಿಟ್ಟು ಇಲ್ಲಿಗೆ ಬಂದು ಪತ್ತೆದಾರಿ ಕೆಲಸ ಮಾಡ್ತಿದ್ದೀರಾ? ನೋಡಿ, ದಿಸ್ ಇಸ್ ಟೂ ಮಚ್. ನೀವು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಹೋಗ್ತಾ ಇದ್ದೀರಾ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಆದ್ರೆ ನೀವೀಗ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀರಲ್ಲ, ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಒಬ್ಳು ಶಿಕ್ಷೆ ಕೊಡ್ತೀನಿ ಅಂತಾಳೆ, ಇನ್ನೊಬ್ಳು ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೆದರ್ಸ್ತಾಳೆ. ನಿಮ್ಮಂಥವ್ರಿಗೆಲ್ಲ ಹೆದರ್ಕೊಂಡಿದ್ದಿದ್ರೆ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿತ್ತಾ? ನೀನು ಬೆಳಿತಿದ್ಯಾ? ಪಾತಾಳಕ್ಕೆ ಇಳಿತಿರೋಳು ಬೆಟ್ಟ ಹತ್ತಿದ್ದೀನಿ ಅಂತ ಹೇಳ್ಕೊಂಡಂಗಾಯ್ತು. ಪಾತಾಳನ? ನಾವು ಪಾತಾಳಕ್ಕೆ ಇಳಿತೀವೋ, ನೀ ಸಮಾಧಿ ಒಳಗೆ ಇಳಿತೀರೋ ನೋಡೋಣ. ಏಯ್, ಕಟ್ಟಾಕ್ರೋ. ನಿನ್ ಹುಡುಗರಿಗೆಲ್ಲ ಹಿಂದೆ ಹೋಗಕ್ ಹೇಳು, ಇಲ್ಲಾಂದ್ರೆ ನಿನ್ ಮಗಳ ಪ್ರಾಣ ಇಲ್ಲೇ ಹೊಂಟೋಯ್ತದೆ. ಸುಬ್ಲಕ್ಷ್ಮಿ, ಪ್ಲೀಸ್ ನನ್ನ ಮಾತು ಕೇಳು, ಬಿಡು ನನ್ನ ಪ್ಲೀಸ್. ಏನು ಹೆದರ್ಸ್ತಿದ್ಯಾ ಸುಬ್ಲಕ್ಷ್ಮಿ? ಹಾಗೊಂದ್ ವೇಳೆ ಅವಳ ಸಾವು ನಿನ್ ಕೈಲೇ ಆಗ್ಬೇಕು ಅಂತ ಬರ್ದಿದ್ರೆ ಯಾರು ತಾನೇ ತಪ್ಸಕ್ಕಾಗುತ್ತೆ ಹೇಳು? ಮಾಮ್, ಪ್ಲೀಸ್ ಹಾಗನ್ಬೇಡಿ, ನನ್ನ ಪ್ಲೀಸ್ ಬಿಡಿಸಿ. ನಿನ್ನನ್ನು ಕಾಪಾಡಕ್ಕೆ ಸಾಕ್ಷಾತ್ ಗ್ಯಾರಿನೇ ಬಂದ ನೋಡಲಿ. ಏನ್ ಸುಬ್ಲಕ್ಷ್ಮಿ,
ಗಂಡನ್ ನೋಡೋದಕ್ಕೆ ಅಷ್ಟೊಂದು ಕಾತ್ರನ? ಅಂತೂ ನಿನ್ನ ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಯ್ತು. ಆ ಪ್ರೀತಿನೇ ನೀವು ತಾಯಿ ಮಗಳು ಬಂಡವಾಳ ಮಾಡ್ಕೊಂಡು ಅವಳ ಬೆನ್ ಹಿಂದೆನೆ ಚೂರಿ ಹಾಕಿದ್ರಿ ಅಲ್ವಾ? ಹೌದು, ಇವಳು ಬೆನ್ನ ಹಿಂದೆ ಚೂರಿ ಹಾಕಿದ್ವಿ. ಏನಿವಾಗ? ಅಷ್ಟೇ ಅಲ್ಲ, ಅರುಣ್ ಪ್ರಸಾದ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದ ಆರೋಪನೂ ಇವಳ ಮೇಲೆ ಹಾಕಿದ್ವಿ. ಇವಳನ್ನ ಜೈಲಿಗೆ ಕಳ್ಸಕ್ಕೆ ಎಲ್ಲಾ ವ್ಯವಸ್ಥೆನೂ ಮಾಡಿದ್ವಿ. ಏನಿವಾಗ? ನಿನ್ನ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ ಸಾಧ್ಯ? ನಿನ್ಗೊಂದು ವಿಷಯ ಗೊತ್ತಾ? ಅರುಣ್ ಪ್ರಸಾದ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದೆ ನಾವು. ಆದ್ರೂ ಮಾಮ್, ಇವ್ರನ್ನೆಲ್ಲ ಹೀಗೆ ಟ್ರ್ಯಾಪ್ ಮಾಡೋದು ನನ್ಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಮುಚ್ಚೆ ಬಾಯಿ. ಆಂಟಿ, ಲೊಕೇಶನ್ ನನಗೆ ಗೊತ್ತಾಯ್ತು. ಸರಿ, ನಾನೇನು ತಡ ಮಾಡೋದು ಸರಿ ಹೋಗಲ್ಲ, ನಾನು ಈಗಲೇ ಹೊರಡ್ತೀನಿ. ಒಂದು ನಿಮಿಷ ಅರುಣ್, ಅಂಥ ಕಡೆಗೆಲ್ಲ ನೀವು ಒಬ್ಬನೇ ಹೋಗೋದು ಸರಿಯಲ್ಲ. ನಂಗೆ ಯಾಕೋ ಮನ್ಸಿಗೆ ತುಂಬ ಆತಂಕ ಆಗ್ತಿದೆ. ಹಾಗಂತ ಹೋಗ್ದಿರೋಕ್ಕಾಗಲ್ಲಲ್ವ ಆಂಟಿ? ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಅಂತ ಕೂತ್ಕೊಂಡ್ರೆ ಅವ್ರು ಬಂದು ನೋಡೋಷ್ಟೊಳಗೆ ಅಲ್ಲೇನಾದ್ರೂ ಅಪಾಯ ಆದರೂ ಆಗ್ಬೋದು. ಅದ್ರ ಬದಲು ನಾನೇ ಹೋಗಿ ಅಲ್ಲಿಗೇನಾಗಿದೆ ಅಂತ ನೋಡ್ತೀನಿ. ಅಲ್ಲಿ ಏನೇ ಆದರೂ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಆಂಟಿ. ಆದರೂ ನೀನೊಬ್ಬನೇ ಹೋಗೋದು ಬೇಡಪ್ಪ. ಹಾಂ, ನಾನು ಆನಂದಕ್ಕೆ ಕಾಲ್ ಮಾಡ್ತೀನಿ, ಅವನು ನಿನ್ನ ಜೊತೆ ಬರಲಿ. ಹಾಂ, ಸರಿ ಆಂಟಿ, ಶೋರ್. ಹಲೋ ಆನಂದ್. ಹಲೋ ಆಂಟಿ, ಹೇಳಿ. ಆನಂದ್, ಎಲ್ಲಿದ್ಯಪ್ಪ ನೀನೀಗ? ನೀನು ಈ ಕೂಡಲೇ ಬರ್ಬೋದಾ? ಯಾಕಂಟಿ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅದು ನಮ್ಮ ಸುಬ್ಬಿ. ಏನು? ಅದಕ್ಕೆ ಏನಾಯ್ತು ಆಂಟಿ? ಅದು ನಮ್ಮ ಸುಬ್ಬಿ ಮತ್ತೆ ಶಾಲಿನಿ ಇಬ್ರು ಆಂಟಿ, ಈಗ ಅವ್ರಿರೋ ಜಾಗ ಎಲ್ಲಿ? ಅದು ಅರುಣ್ ಗೊತ್ತು. ಫೋನ್ ಅವ್ರಿಗೆ ಕೊಡ್ತೀನಿ. ಹಾ, ಕೊಡಿ. ನಿಮಿಷ. ಹಲೋ ಆನಂದ್, ಯಾ, ಅವರಿರೋ ಲೊಕೇಶನ್ ನಾನು ಕಳಿಸ್ತೀನಿ ನಿಮಗೆ. ಸರಿ ಸರ್, ಈಗಲೇ ಸೆಂಡ್ ಮಾಡಿ, ನಾನು ಹೊರಡ್ತೀನಿ. ಇಲ್ಲ, ನೀವು ಹೊರಡೋದೇನು ಬೇಡ, ನೀವು ರೆಡಿಯಾಗಿರಿ ಸಾಕು, ನಾನೇ ಬಂದು ಪಿಕ್ ಮಾಡ್ತೀನಿ. ಸರಿ ಸರ್. ಯಾ ಆಂಟಿ. ಸರಿ ಆಂಟಿ, ನಾನು ಬರ್ತೀನಿ. ಹುಷಾರಪ್ಪ. ಹಾ, ನೀವು ಧೈರ್ಯವಾಗಿರಿ ಆಂಟಿ. ಓಕೆ. ನೀವೇನ್ ಮುಖ ನೋಡ್ತಿದ್ದೀರಾ? ಹಿಡ್ಕೊಂಡ್ರೆ ಅವ್ರನ್ನ. ಬೇಡ, ಬೇಡ, ಬಿಟ್ಬಿಡು. ಬಿಡು, ಕೈ ಬಿಡು, ಕೈ ಬಿಡು. ಮರಿಯ, ಒಳ್ಳೆತನ ಅನ್ನೋದು ಬೆಂಕಿ ಇದ್ದಂಗೆ. ಅದು ಬೆಳಕು ಕೊಡ್ತದೆ, ಕೆಣಕಿದ್ರೆ ಬೂದಿನೂ ಮಾಡ್ತದೆ. ನಾನ್ ತೆಪ್ಪಗಿದ್ದೆ, ನನ್ನನ್ನ ಕೆಣಕಿ ನೀನ್ ತಪ್ಪು ಮಾಡ್ತಿದ್ಯಾ. ಹಬ್ಬದಲ್ಲಿ ಬಾಗನ ತಕೊಳ್ಳೋ ಗೌರಿನೇ ಪಾಪ ಬಂದ್ರೆ ಬಲಿ ತಕೊಳ್ಳೋ ಕಾಳಿನೂ ಆಯ್ತಾಳೆ. ಮರ್ಯಾದೆಯಿಂದ ಹೇಳ್ತೀವ್ನಿ, ನಮ್ಮನ್ನ ಬಿಟ್ಬಿಡು. ನಿನ್ ತಪ್ಪನ್ನು ಒಪ್ಕೊಂಡು ಅದ್ರ ತಕ್ಕನಂಗ್ ಶಿಕ್ಷೆ ಅನ್ಭವಿಸು. ಇಲ್ಲ ಅಂದ್ರೆ 1/4 ಅನ್ಭವಿಸ್ತೀಯ. ಶಬಾಷ್, ನಿನ್ ಡೈಲಾಗ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ವೆರಿ ಕಮರ್ಷಿಯಲ್. ಕೋಳಿ ಕತ್ ಕುಯ್ಯೋ ಮುಂಚೆ ಅದ್ರ ಕಾಲು ಹಿಡಿದಾಗ ಜನ ಹೆದರಿಕೆಯಿಂದ ತನ್ನ ಕಾಲು ಹಿಡಿದಿದ್ದಾರೆ ಅನ್ಕೊಂಡು ಬಂಡತನದಿಂದ ಮಾತಾಡ್ತಂತೆ.
ಆ ಬಂಡತನ ಇದ್ರು ಅದು ಬದುಕಕ್ಕಾಗುತ್ತಾ ಸುಬ್ಲಕ್ಷ್ಮಿ?